ಹಲೋ ಎವ್ರಿವನ್, ನಾವಿವತ್ತು ಒಂದು ಇಂಪಾರ್ಟೆಂಟ್ ಆಗಿರುವಂಥ ಗ್ರಾಮರ್ ಟಾಪಿಕ್ ನೌನ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಮಾನ್ಯವಾಗಿ ಕೇಳಬಹುದಾದಂಥ ಒಂದು ಟಾಪಿಕ್ ಇದಾಗಿರುತ್ತೆ. ನೀವು ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ಅರ್ಥೈಸ್ಕೊಂಡು ಕೇಳಿಸ್ಕೊಂಡಿದ್ದೀರಾ ಅಂತ ಅಂದರೆ, ಅರ್ಥ ಮಾಡ್ಕೊಳ್ತಾ ಹೋಗಿದ್ದೀರಾ ಅಂತ ಅಂದರೆ, ಖಂಡಿತವಾಗಿಯೂ ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೌನ್ಗಳ ಬಗ್ಗೆ ಕ್ವೆಶನನ್ನು ಕೇಳಿದ್ರೆ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಇನ್ಯಾವುದೇ ವಿಡಿಯೋನ ಅವಶ್ಯಕತೆ ನಿಮಗೆ ಇರೋದಿಲ್ಲ, ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ಕೇಳಿಸ್ಕೊಂಡಿದ್ದಲ್ಲಿ ನೀವು. ಹಾಗಾಗಿ ನೌನ್ ಅನ್ನುವಂತಹ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಇವತ್ತು ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲನೆಯದಾಗಿ ನಾವು ಕಾಮನ್ ನೌನ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಕಾಮನ್ ನೌನ್ ಅಂದರೆ ಏನು? ಕಾಮನ್ ನೌನ್ ಅನ್ನುವಂಥದ್ದು ಒಂದು ರೂಢನಾಮ, ಅಂದರೆ ರೂಢನಾಮವನ್ನು ನಾವು ಕಾಮನ್ ನೌನ್ ಅಂತ ಕರಿತೀವಿ. ಇದು ನಾನ್ ಸ್ಪೆಸಿಫಿಕ್ ಥಿಂಗ್ಸ್, ಪ್ಲೇಸ್, ಪೀಪಲ್ಗಳ ಬಗ್ಗೆ ಹೇಳ್ತಾ ಹೋಗುತ್ತೆ. ನಾನ್ ಸ್ಪೆಸಿಫಿಕ್ ಥಿಂಗ್ಸ್, ಪ್ಲೇಸ್, ಪೀಪಲ್ ಅಂತ ಅಂದರೆ ಏನು? ರೂಢಿಗತವಾಗಿ ಬಂದಂತಹ ಹೆಸರುಗಳು ಅದಾಗಿರುತ್ತೆ, ಅದಕ್ಕೆ ಸ್ಪೆಸಿಫಿಕ್ಕಾಗಿ ನಾವು ಹೆಸರಿಟ್ಟಿರೋದಿಲ್ಲ. ಫಾರ್ ಎಕ್ಸಾಂಪಲ್, ಸಿಟಿ ಅನ್ನುವಂಥದ್ದು ಒಂದು ಕಾಮನ್ ನೌನ್. ಅಂದರೆ ಯಾವ ಸಿಟಿ ಅಂತ ಪರ್ಟಿಕ್ಯುಲರ್ ಆಗಿ ನಾವು ಏನು ಮಾಡ್ತಾ ಇಲ್ಲ, ಅಲ್ಲಿ ಮಾತನಾಡ್ತಾ ಇಲ್ಲ, ಒಂದು ಸಿಟಿ ಅಷ್ಟೇ. ಒನ್ಸ್ ಅಪಾನ್ ಎ ಟೈಮ್ ದೇರ್ ಈಸ್ ಎ ವಿಲೇಜ್ ಅಂತೀವಿ. ಆ ವಿಲೇಜ್ ಅನ್ನುವಂಥದ್ದು ಏನಾಗಿರುತ್ತೆ, ಇಲ್ಲಿ ರೂಢನಾಮ ಆಗಿರುತ್ತೆ, ಅಂದರೆ ಕಾಮನ್ ನೌನ್ ಆಗಿರುತ್ತೆ. ಯಾವುದಾದ್ರೂ ಒಂದು ಥಿಂಗ್, ಆ ಥಿಂಗ್ಗೆ ಹೆಸರಿರೋದಿಲ್ಲ. ಯಾವುದಾದ್ರೂ ಒಂದು ಅನಿಮಲ್ ಏನಾಗುತ್ತೆ, ಇಲ್ಲಿ ಕಾಮನ್ ನೌನ್ ಆಗುತ್ತೆ. ಆದರೆ ಸ್ಪೆಸಿಫಿಕ್ ಆಗಿ ಇಂತಹದ್ದೇ ಅನಿಮಲ್ ಅಂತ ನಾವು ಹೇಳಿರೋದಿಲ್ಲ, ಅಲ್ಲಿ ಅನಿಮಲ್ ಅಂತ ಹೇಳಿರ್ತೀವಿ ಅಷ್ಟೇ. ಅದೇ ರೀತಿ ಬರ್ಡ್, ಯಾವ ಬರ್ಡ್ ಅಂತ ನಾವೇನು ಮಾಡಿಲ್ಲ, ಇಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ. ಅದೇ ರೀತಿ ಪೀಪಲ್, ಒನ್ಸ್ ಅಪಾನ್ ಎ ಟೈಮ್ ದೇರ್ ಈಸ್ ಎ ಕಿಂಗ್ ಅಂತ ಅಂದಾಗ, ಕಿಂಗ್ ಅನ್ನುವಂಥದ್ದು ಏನಾಗಿರುತ್ತೆ, ಅಲ್ಲಿ ಒಂದು ರೂಢನಾಮ ಆಗಿರುತ್ತೆ, ಕಾಮನ್ ನೌನ್ ಆಗಿರುತ್ತೆ. ಆದರೆ ಅದು ಸ್ಪೆಸಿಫಿಕ್ ಆದಂತಹ ಒಬ್ಬ ಕಿಂಗ್ನ ಬಗ್ಗೆ ಮಾತಾಡ್ತಾ ಇರೋಲ್ಲ. ಸ್ಪೆಸಿಫಿಕ್ ಆಗಿ ಒಬ್ಬ ಕಿಂಗ್ ಬಗ್ಗೆ, ಒಬ್ಬ ಪ್ಲೇಸ್ ಬಗ್ಗೆ, ಅದೇ ರೀತಿ ಒಂದು ವಸ್ತುವಿನ ಬಗ್ಗೆ ಮಾತಾಡಿದ್ರೆ ಅದು ಬೇರೆ ಥರದ ನೌನ್ ಆಗುತ್ತೆ. ನಾನು ಅದನ್ನು ನಿಮಗೆ ಹೇಳ್ತೀನಿ. ರೂಢಿಗತವಾಗಿ ಬಂದಂತಹ ಯಾವುದೇ ನೌನ್ಗಳನ್ನು, ನಾಮಪದ ಅಂದರೆ ಏನು? ಒಂದು ವಸ್ತುವಿನ ಹೆಸರು, ಒಂದು ಸ್ಥಳದ ಹೆಸರು, ಅಥವಾ ಒಬ್ಬ ಹೆಸರನ್ನು ನಾವು ನೌನ್ ಅಂತ ಕರಿತಾ ಹೋಗ್ತೀವಿ ಅಂದ್ಕೊಂಡ್ರೆ, ಆ ಸ್ಪೆಸಿಫಿಕ್ಕಾಗಿ ಹೇಳದೇ ಇರುವಂತಹ ಹೆಸರುಗಳನ್ನು ನಾವು ಏನು ಮಾಡ್ತೀವಿ, ಇಲ್ಲಿ ರೂಢನಾಮ ಅಂತ ತೊಗೊತೀವಿ. ಫಾರ್ ಎಕ್ಸಾಂಪಲ್, ವಿಲೇಜ್ ಆಗಿರ್ಬೋದು, ಕಿಂಗ್ ಆಗಿರ್ಬೋದು, ಡಾಕ್ಟರ್ ಅನ್ನುವಂಥದ್ದಾಗಿರ್ಬೋದು. ಡಾಕ್ಟರ್ ಅನ್ನೋದೊಂದು ಪ್ರೊಫೆಷನನ್ನು ಸೂಚಿಸುತ್ತೆ, ಬಟ್ ಆಲ್ಸೋ ಅದನ್ನು ನಾವು ಕಾಮನ್ ನೌನ್ ಆಗಿಯೂ ಕೂಡ ಏನು ಮಾಡ್ತೀವಿ, ತಗೊಳ್ತಾ ಹೋಗ್ತೀವಿ. ಅದೇ ರೀತಿ ಕಾಮನ್ ನೌನ್ ಅಂದರೆ ಏನು? ರೂಢಿಗತವಾಗಿ ಬಂದಂತಹ ಕೆಲವೊಂದು ಹೆಸರುಗಳು, ಆದರೆ ಅದು ಸ್ಪೆಸಿಫಿಕ್ಕಾಗಿ ಇಂತಹದ್ದೇ ವಸ್ತು, ಇಂತಹದ್ದೇ ಪರ್ಸನ್ ಅಂತ ಏನು ಮಾಡಿರಬಾರ್ದು, ಹೇಳ್ಬಾರ್ದು. ಬಾಯ್ ಅನ್ನುವಂಥದ್ದು ಕಾಮನ್ ನೌನ್ ಆಗುತ್ತೆ, ಗರ್ಲ್ ಅನ್ನುವಂಥದ್ದು ಕಾಮನ್ ನೌನ್ ಆಗುತ್ತೆ, ಸಿಟಿ ಅನ್ನುವಂಥದ್ದು ಕಾಮನ್ ನೌನ್ ಆಗುತ್ತೆ. ಯಾಕಂದರೆ ರೂಢಿಗತವಾಗಿ ಇಟ್ಟಂತಹ ಹೆಸರುಗಳವು. ಸ್ಪೆಸಿಫಿಕ್ಕಾಗಿ ಇಂಥದ್ದೇ ಸಿಟಿ, ಇಂತಹದ್ದೇ ಪರ್ಸನ್ನು ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಥರದ ನೌನ್ ಆಗುತ್ತೆ. ಈ ಕಾಮನ್ ನೌನ್ ಅನ್ನೋದನ್ನ ಅಷ್ಟನ್ನೇ ಅರ್ಥ ಮಾಡ್ಕೊಳ್ರಿ. ಕಾಮನ್ ನೌನ್ ಅಂದರೆ ಏನು? ರೂಢನಾಮ ಅಂತ ಅರ್ಥ. ರೂಢನಾಮ ಅಂದರೆ ಏನು? ನಾನ್ ಸ್ಪೆಸಿಫಿಕ್ ಥಿಂಗ್ಸ್ಗಳ ಬಗ್ಗೆ, ವಸ್ತುವಿನ ಬಗ್ಗೆ, ಪರ್ಸನ್ ಬಗ್ಗೆ ಹೇಳುವಂಥದ್ದಾಗಿರುತ್ತೆ. ಎಕ್ಸಾಂಪಲ್ ಏನು? ಸಿಟಿ, ವಿಲೇಜ್, ಕಿಂಗ್, ಈ ತರಹದ ವಸ್ತುಗಳು. ಅನಿಮಲ್, ಬರ್ಡ್, ಇಂಥವುಗಳನ್ನು ನಾವು ಕಾಮನ್ ನೌನ್ ಅಂತ ಕರಿತೀವಿ. ನೆಕ್ಸ್ಟ್ ನಾವು ಪ್ರಾಪರ್ ನೌನ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಆಗಲೇ ನೀವು ರೂಢನಾಮವನ್ನು ತಿಳ್ಕೊಳ್ಳುವಾಗ, ಅಂದರೆ ಕಾಮನ್ ನೌನ್ ಬಗ್ಗೆ ತಿಳ್ಕೊಳ್ಳುವಾಗ, ನಾನ್ ಸ್ಪೆಸಿಫಿಕ್ ಥಿಂಗ್ಸ್ ಬಗ್ಗೆ, ಪ್ಲೇಸ್ ಬಗ್ಗೆ, ಪೀಪಲ್ ಬಗ್ಗೆ ತಿಳ್ಕೊಳ್ತಾ ಹೋದರೆ, ಅದೇ ರೀತಿ ಸ್ಪೆಸಿಫಿಕ್ ಪೀಪಲ್, ಪ್ಲೇಸ್, ಥಿಂಗ್ಸ್ಗಳ ಬಗ್ಗೆ ತಿಳ್ಕೊಳ್ತಾ ಹೋದರೆ ಏನಾಗುತ್ತೆ, ಅದು ಪ್ರಾಪರ್ ನೌನ್ ಆಗುತ್ತೆ. ಅಂದರೆ ಏನು? ಸಿಟಿ ಅನ್ನುವಂಥದ್ದು ಕಾಮನ್ ನೌನ್ ಆದರೆ, ಅಂದರೆ ರೂಢನಾಮ ಅಂತ ಆದರೆ, ಆ ಸಿಟಿಯಲ್ಲಿ ಬ್ಯಾಂಗ್ಳೂರ್ ಅಂತ ಹೇಳ್ತೀವಲ್ವ, ಸ್ಪೆಸಿಫಿಕ್ಕಾಗಿ ಅದು ಪ್ರಾಪರ್ ನೌನ್ ಆಗುತ್ತೆ. ಅದೇ ರೀತಿ ಅನಿಮಲ್ ಅಂತ ತಗೊಳ್ಳೋಣ. ಅನಿಮಲಲ್ಲಿ ಟೈಗರ್ ಅಂತ ತಗೊಳ್ತೀವಲ್ವ ನಾವು, ಅದು ಸ್ಪೆಸಿಫಿಕ್ ಆಗಿ ನಾವು ಹೇಳುವಂಥದ್ದಾಗಿರುತ್ತೆ, ಹಾಗಾಗಿ ಅದು ಪ್ರಾಪರ್ ನೌನ್ ಆಗುತ್ತೆ. ಅದೇ ರೀತಿ ಪೀಪಲ್ ಅನ್ನುವಂಥದ್ದನ್ನ ಎಕ್ಸಾಂಪಲ್ ತೊಗೊಂಡ್ರೆ, ನಾವು ಪರ್ಟಿಕ್ಯುಲರ್ ಆಗಿ ರಾಮ ಅಂತ ಆಗಿರ್ಬೋದು, ಸೀತಾ ಅಂತ ಆಗಿರ್ಬೋದು ಹೇಳ್ತಾ ಹೋಗ್ತೀವಲ್ವ, ಆ ರಾಮ, ಸೀತಾ ಅನ್ನುವಂತಹ ಏನು ನೇಮ್ಗಳೇನಿರುತ್ತೆ ಅದು ಪ್ರಾಪರ್ ನೌನ್ ಆಗುತ್ತೆ. ಅಂದರೆ ಸ್ಪೆಸಿಫಿಕ್ಕಾಗಿ ಇಂತಹದ್ದೇ ಅಂತ ಹೇಳ್ತೀವಲ್ವ ನಾವು, ಅವುಗಳನ್ನು ನಾವು ಪ್ರಾಪರ್ ನೌನ್ ಅಂತ ಕರಿತಾ ಹೋಗ್ತೀವಿ. ಅಂದರೆ ರೂಢನಾಮಕ್ಕೂ ಅಂಕಿತ ನಾಮಕ್ಕೂ ವ್ಯತ್ಯಾಸ ನಿಮಗೆ ಗೊತ್ತಾಗಬೇಕು. ಅಂಕಿತ ನಾಮ ಅಂದರೆ ಏನು? ನಾವು ಇಟ್ಟಿರುವಂಥ ಹೆಸರು. ರೂಢನಾಮ ಅಂದರೆ ಏನು? ರೂಢಿಗತವಾಗಿ ಬಂದಂತಹ ಹೆಸರು. ಬಾಯ್ ಅನ್ನುವಂಥದ್ದನ್ನು ತಗೊಂಡ್ರೆ, ನಾವು ಗಣೇಶ ಅಂತ ತಗೊಂಡ್ರೆ, ಬಾಯ್ ಅನ್ನೋದೇನಾಗುತ್ತೆ, ಇಲ್ಲಿ ರೂಢನಾಮ ಆಗುತ್ತೆ, ಅಂದರೆ ಕಾಮನ್ ನೌನ್ ಆಗುತ್ತೆ. ಪ್ರಾಪರ್ ನೌನ್ ಏನಾಗುತ್ತೆ? ಗಣೇಶ ಅನ್ನುವಂಥದ್ದಾಗುತ್ತೆ. ಗರ್ಲ್ ಅಂತ ತಗೊಂಡ್ರೆ, ನಾವು ಸಂಧ್ಯಾ ಅನ್ನುವಂಥ ಹೆಸರನ್ನು ತಗೊಂಡ್ರೆ, ಗರ್ಲ್ ಅನ್ನೋದು ರೂಢಿಗತವಾಗಿ ಬಂದಿರುವಂಥದ್ದು, ಅದು ಕಾಮನ್ ನೌನ್ ಆಗುತ್ತೆ. ಅದೇ ರೀತಿ ಸಂಧ್ಯಾ ಅನ್ನುವಂಥದ್ದು ಏನಾಗುತ್ತೆ, ಇಲ್ಲಿ ಪ್ರಾಪರ್ ನೌನ್ ಆಗಿರುತ್ತೆ. ಇದು ಕಾಮನ್ ನೌನ್ಗೂ ಪ್ರಾಪರ್ ನೌನ್ಗೂ ಇರುವಂಥ ವ್ಯತ್ಯಾಸ. ಕಾಮನ್ ನೌನ್ ಅಂದರೆ ಏನು? ನಾನ್ ಸ್ಪೆಸಿಫಿಕ್ ಥಿಂಗ್ಸ್ ಬಗ್ಗೆ ಹೇಳ್ತಾ ಹೋಗ್ತೀವಿ, ವಸ್ತುವಿನ ಹೆಸರಾಗಿರ್ಬೋದು, ಸ್ಥಳದ ಹೆಸರಾಗಿರ್ಬೋದು, ಅದೇ ರೀತಿ
ಪರ್ಸನ್ನ ಹೆಸರಾಗಿರ್ಬೋದು. ಸ್ಪೆಸಿಫಿಕ್ಕಾಗಿ ಹೇಳುವಂಥದ್ದು ಏನಾಗಿರುತ್ತೆ, ಪ್ರಾಪರ್ ನೌನ್ ಆಗಿರುತ್ತೆ. ನೆಕ್ಸ್ಟು ಕಾಂಕ್ರೀಟ್ ನೌನ್ ಬಗ್ಗೆ ನೋಡ್ತಾ ಹೋಗೋಣ. ಕಾಂಕ್ರೀಟ್ ನೌನ್ ಅಂದರೆ ಏನು? ಸಮಥಿಂಗ್ ದಟ್ ಯು ಕ್ಯಾನ್ ಪರ್ಸೀವ್ ಥ್ರೂ ಯುವರ್ 5 ಸೆನ್ಸ್ ಆರ್ಗ್ಯಾನ್ಸ್. ಪ್ರತಿಯೊಬ್ಬ ಮನುಷ್ಯನಿಗೂ 5 ಸೆನ್ಸ್ ಆರ್ಗ್ಯಾನ್ಸ್ ಇರುತ್ತೆ ಅಂತ ನಿಮಗೆ ಗೊತ್ತು. ಅದು ಕೇಳಿಸ್ಕೊಳ್ಳೋದಾಗಿರ್ಬೋದು, ಮಾತನಾಡೋದಾಗಿರಬಹುದು, ಅಥವಾ ನೋಡುವಂಥದ್ದಾಗಿರ್ಬೋದು, ಸ್ಪರ್ಶ ಮಾಡುವಂಥದ್ದಾಗಿರ್ಬೋದು. ಇಂಥವುಗಳನ್ನು ನಾವು ಏನು 5 ಸೆನ್ಸ್ ಆರ್ಗ್ಯಾನ್ಸ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ನೌನ್ಗಳನ್ನು ನಾವು ಕಾಂಕ್ರೀಟ್ ನೌನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಪೆನ್ಸಿಲ್, ನಾವು ಅದನ್ನು ಟಚ್ ಮಾಡಬಹುದು, ಕಣ್ಣಿನಿಂದ ನೋಡಲೂಬಹುದು. ಅದೇ ರೀತಿ ವಾಟರ್ ಅಂತ ತಗೊಳ್ಳೋಣ. ವಾಟರನ್ನು ನಾವು ಟಚ್ ಮಾಡ್ಬೋದು, ಕಣ್ಣಿನಿಂದ ನೋಡ್ಬೋದು. ಅದೇ ರೀತಿ ವಾಟರಲ್ಲಿ ಬೇರೆ ಬೇರೆ ತರಹದ ವಾಟರ್ಗಳನ್ನು ನಾವೇನು ಮಾಡ್ಬೋದು, ಸ್ಮೆಲ್ ಕೂಡ ಮಾಡ್ಬೋದು. ಅದರ ಆರೋಮ ನಮಗೆ ಗೊತ್ತಾಗುತ್ತೆ. ಅಥವಾ ಕೊಳ್ತೋಗಿರುವಂಥ ನೀರಿನ ಸ್ಮೆಲ್ ಏನಾಗುತ್ತೆ ನಮಗೆ ಗೊತ್ತಾಗುತ್ತೆ. ಅಂದರೆ 5 ಸೆನ್ಸ್ ಆರ್ಗ್ಯಾನ್ಸ್ಗಳ ಮೂಲಕ ನಮಗೆ ಗೊತ್ತಾಗಬೇಕು. ಅದೇ ರೀತಿ ಮಾತನಾಡೋದನ್ನು ನಾವು ಹೆಂಗೆ ನೌನ್ ಅಂತ ಕರಿತೀವಿ ಅಂತ ತಗೊಳ್ಳೋಣ. ನಾವು ಮಾತನಾಡೋದು ಅಂತಂದರೆ ವಾಯ್ಸ್ ಅನ್ನುವಂಥ ಯಾವುದೇ ನೌನ್ ಆಗಿದ್ರೂ ಕೂಡ ಆ ಒಂದು ಸೆಂಟೆನ್ಸ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಕಾಂಕ್ರೀಟ್ ನೌನ್ಗಳು ಬರುವಂತಹ ಸೆಂಟೆನ್ಸ್ಗಳಲ್ಲಿ ವಾಯ್ಸ್ ಅನ್ನುವಂಥದ್ದು ನಾಮಪದವಾಗಿ ಕೆಲಸ ಮಾಡ್ತಾ ಇರುತ್ತೆ. ಅಂತಹ ಟೈಮಲ್ಲಿ ನಾವು ಅವುಗಳನ್ನು ಏನಂತ ಕರಿತೀವಿ, ಕಾಂಕ್ರೀಟ್ ನೌನ್ ಅಂತ ಕರಿತೀವಿ. ಅಂದರೆ ಕಾಂಕ್ರೀಟ್ ನೌನನ್ನು ಅರ್ಥ ಮಾಡ್ಕೊಳ್ರಿ ನೀವು. 5 ಸೆನ್ಸ್ ಆರ್ಗ್ಯಾನ್ಸ್ಗಳ ಮೂಲಕ, ಅಂದರೆ 5 ಸೆನ್ಸ್ ಆರ್ಗ್ಯಾನ್ಸ್ ಅಂದರೆ ಏನು? ಬಾಯಿ, ಚರ್ಮ ಅಂದರೆ ಸ್ಪರ್ಶ ಮಾಡುವಂಥದ್ದು, ಕಿವಿ ಕೇಳಿಸ್ಕೊಳ್ಳುವಂಥದ್ದು, ಮತ್ತು ನೋಡುವಂಥದ್ದಾಗಿರ್ಬೋದು. ಇವುಗಳನ್ನು ನಾವೇನು ಮಾಡ್ತೀವಿ, ಸ್ಮೆಲ್ ಮಾಡುವಂಥದ್ದು, ನೋಸ್ ಆಗಿರ್ಬೋದು. ಇವುಗಳನ್ನು ನಾವು 5 ಸೆನ್ಸ್ ಆರ್ಗ್ಯಾನ್ಸ್ ಅಂತ ಕರಿತೀವಿ. ಯಾವ್ಯಾವ್ದು ಹೇಳಿ? ಕಿವಿ ಆಗಿರ್ಬೋದು, ಅಂದರೆ ಕೇಳಿಸ್ಕೊಳ್ಳುವಂಥದ್ದು, ಕಣ್ಣಾಗಿರ್ಬೋದು, ನೋಡುವಂಥದ್ದು, ಬಾಯಿ ಮಾತನಾಡುವಂಥದ್ದು, ಮೂಗು ಸ್ಮೆಲ್ ಮಾಡುವಂಥದ್ದು, ಅಂದರೆ ವಾಸನೆಯನ್ನು ತಗೊಳ್ಳುವಂಥದ್ದು, ಅದೇ ರೀತಿ ಸ್ಪರ್ಶ ಮಾಡುವಂಥದ್ದು. ವಾಟರನ್ನು ನಾವು ಎಕ್ಸಾಂಪಲಾಗಿ ತೊಗೊಂಡ್ರೆ ವಾಟರನ್ನು ಟಚ್ ಮಾಡಬಹುದು ಮತ್ತು ಕಣ್ಣಿನಿಂದ ನೋಡಬಹುದು. ಅದೇ ರೀತಿ ಆ ನೀರು ಚೆನ್ನಾಗಿದೆಯಾ ಅಥವಾ ಫಿಲ್ತಿ ಆಗಿದೆಯಾ ಅನ್ನುವಂಥದ್ದನ್ನು ನಾವು ಸ್ಮೆಲ್ ಕೂಡ ಮಾಡ್ಬೋದು. ಅದೇ ರೀತಿ ನಾವು ಮೌತನ್ನು ತೊಗೊಂಡ್ರೆ ಸೆನ್ಸ್ ಆರ್ಗ್ಯಾನ್ ಅಂತ, ವಾಯ್ಸನ್ನು ನಾವೇನು ಮಾಡ್ತೀವಿ ಅಲ್ಲಿ ಕಾಂಕ್ರೀಟ್ ನೌನ್ ಆಗಿ ತೊಗೊಳ್ತೀವಿ. ಧ್ವನಿ ಅನ್ನುವಂಥದ್ದು ಒಂದು ಕಾಂಕ್ರೀಟ್ ನೌನ್ ಆಗಿರುತ್ತೆ ಅಲ್ಲಿ. ಈ ರೀತಿ 5 ಸೆನ್ಸ್ ಆರ್ಗ್ಯಾನ್ಸ್ಗಳ ಮೂಲಕ ನಾವು ತಿಳ್ಕೊಳ್ಳಬಹುದಾದಂತಹ ನೌನ್ಗಳನ್ನು, ಹೆಸರಿಡಬಹುದಾದಂತಹ ನಾಮಪದಗಳನ್ನು ನಾವು ಕಾಂಕ್ರೀಟ್ ನೌನ್ ಅಂತ ಕರಿತಾ ಹೋಗ್ತೀವಿ. ಎಕ್ಸಾಂಪಲ್ ಏನು? ವಾಯ್ಸ್ ಆಗಿರಬಹುದು, ಅದೇ ರೀತಿ ವಾಟರ್ ಆಗಿರ್ಬೋದು, ಪೆನ್ಸಿಲ್ ಆಗಿರಬಹುದು. ಇಂಥವುಗಳನ್ನು ನಾವೇನಂತ ಕರಿತೀವಿ ಅಂದರೆ, ಸ್ಮೆಲ್ ಮಾಡೋದು ಅಂತ ಅಂದರೆ ಡಿಶ್ ಅನ್ನುವಂಥದ್ದು, ಅಂದರೆ ಯಾವುದಾದ್ರೂ ಒಂದು ಊಟ ಅನ್ನುವಂಥದ್ದು ಒಂದು ನಾಮಪದ ಅಂತ ತಗೊಳ್ಳೋಣ. ನಾವು ಅದನ್ನೇನು ಮಾಡ್ಬೋದು ಹೇಳ್ರಿ, ಅದರ ಆ್ಯರೋಮಾನ, ಸುವಾಸನೆಯನ್ನು ನಾವೇನು ಮಾಡ್ಬೋದು, ಸೆನ್ಸ್ ಮಾಡಬಹುದು. ಹೌದಲ್ವಾ? ಇಂಥವುಗಳನ್ನು ನಾವೇನಂತ ಕರಿತೀವಿ, ಕಾಂಕ್ರೀಟ್ ನೌನ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಅಬ್ಸ್ಟ್ರಾಕ್ಟ್ ನೌನ್. ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ನಾವು ನಮ್ಮ 5 ಸೆನ್ಸ್ ಆರ್ಗ್ಯಾನ್ಸ್ಗಳ ಮೂಲಕ ಅವುಗಳನ್ನು ಸೆನ್ಸ್ ಮಾಡೋಕ್ಕಾಗೋದಿಲ್ಲ, ಬಟ್ ಅವುಗಳನ್ನು ನಾಮಪದವಾಗಿ ನಾವೇನು ಮಾಡ್ಬೋದು, ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಲವ್ ಆಗಿರಬಹುದು, ಅದೇ ರೀತಿ ಹ್ಯಾಪಿನೆಸ್, ಸ್ಯಾಡ್ನೆಸ್, ಇಂಥವುಗಳನ್ನು ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಲವ್ ಅನ್ನುವಂಥದ್ದನ್ನು ನಾವು ನೋಡೋದಕ್ಕಾಗೋದಿಲ್ಲ, ಆರೋಮ ಸುವಾಸನೆಯನ್ನು ತಗೊಳ್ಳೋಕ್ಕಾಗೋದಿಲ್ಲ, ಅಥವಾ ಅದನ್ನು ಟಚ್ ಮಾಡೋಕ್ಕಾಗೋದಿಲ್ಲ, ಬಟ್ ನಾವು ಫೀಲ್ ಮಾಡ್ಬೋದು ಅದನ್ನು. ಈ ರೀತಿ ಫೀಲಿಂಗ್ಸ್ ಮತ್ತು ಎಮೋಷನ್ಸ್, ಐಡಿಯಾಸ್ಗಳಿಗೆ ಸಂಬಂಧಪಟ್ಟಂತಹ ನಾಮಪದಗಳನ್ನು ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಇಲ್ಲಿ ಕರಿತಾ ಹೋಗ್ತೀವಿ. ಪ್ರೈಡ್ ಮತ್ತು ಹಂಗರ್ ಅನ್ನುವಂಥದ್ದು ಕೂಡ ಏನಾಗಿರುತ್ತೆ ಇಲ್ಲಿ, ಅಬ್ಸ್ಟ್ರಾಕ್ಟ್ ನೌನ್ ಆಗಿರುತ್ತೆ. ಹಂಗರ್ ಅಂದರೆ ಹಸಿವನ್ನು ನಾವೇನು ಮಾಡ್ಬೋದು, ಫೀಲ್ ಮಾಡಬಹುದು. ಆದರೆ ನಾವು ಅದನ್ನು ಏನು ಮಾಡೋಕ್ಕಾಗಲ್ಲ, 5 ಸೆನ್ಸ್ ಆರ್ಗ್ಯಾನ್ಸ್ಗಳ ಮೂಲಕ ನಾವೇನು ಮಾಡೋಕ್ಕಾಗಲ್ಲ, ಅದನ್ನು ಟಚ್ ಮಾಡೋಕ್ಕಾಗಲ್ಲ, ಕೇಳಿಸ್ಕೊಳ್ಳೋಕ್ಕಾಗಲ್ಲ, ನೋಡೋದಕ್ಕಾಗೋದಿಲ್ಲ. ಹೌದಲ್ವ? ಅದೇ ರೀತಿ ಪ್ರೈಡ್, ಅಹಂ ಅನ್ನುವಂಥದ್ದು, ಅದು ಕೂಡ ಏನಾಗಿರುತ್ತೆ ಇಲ್ಲಿ, ಅಬ್ಸ್ಟ್ರಾಕ್ಟ್ ನೌನ್ ಆಗಿರುತ್ತೆ. ಅಂದರೆ ಅಬ್ಸ್ಟ್ರಾಕ್ಟ್ ನೌನ್ ಅನ್ನುವಂಥದ್ದು ವಿಚ್ ವಿ ಕೆನಾಟ್ ಟಚ್ ವಿತ್ ಅವರ್ 5 ಸೆನ್ಸ್ ಆರ್ಗ್ಯಾನ್ಸ್. ಬಟ್ ಈ ವಿಚಾರಗಳೇನಾಗಿರುತ್ತೆ, ಅಬ್ಸ್ಟ್ರಾಕ್ಟ್ ನೌನೇ ಆಗಿರಬಹುದು, ಪ್ರಾಪರ್ ನೌನ್ ಆಗಿರ್ಬೋದು, ಕಾಮನ್ ನೌನ್ ಆಗಿರ್ಬೋದು, ಈ ಯಾವುದೇ ನೌನ್ಗಳಾಗಿರಲಿ, ಆ ಸೆಂಟೆನ್ಸಲ್ಲಿ ಯಾವ ರೀತಿ ಅವುಗಳು ಕೆಲಸವನ್ನು ಮಾಡ್ತವೆ, ಯಾವ ರೀತಿ ಆ ಒಂದು ಅಬ್ಸ್ಟ್ರಾಕ್ಟ್ ನೌನ್ ಅಥವಾ ಪ್ರಾಪರ್ ನೌನ್ ಅಥವಾ ಕಾಮನ್ ನೌನ್ ವರ್ಕ್ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡು ನಾವೇನು ಮಾಡಬೇಕಾಗುತ್ತೆ, ಹಾಕಬೇಕಾಗುತ್ತೆ ಅದನ್ನು ಯಾವ ತರಹದ ನೌನ್ ಅಂತ. ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ಏನು, ವಿಚ್ ವಿ ಕೆನಾಟ್ ಟಚ್ ಆರ್ ಸಿ ಆರ್ ಸ್ಮೆಲ್ ವಿತ್ ಅವರ್ 5 ಸೆನ್ಸ್ ಆರ್ಗ್ಯಾನ್ಸ್. 5 ಸೆನ್ಸ್ ಆರ್ಗ್ಯಾನ್ಸ್ಗಳ ಮೂಲಕ ನಾವು ಅವುಗಳನ್ನು ಟಚ್ ಮಾಡೋಕ್ಕಾಗಲ್ಲ, ಬಟ್ ವಿ ಕ್ಯಾನ್ ಫೀಲ್ ದೆಮ್, ಫೀಲ್ ಮಾಡ್ಬೋದು ನಾವು ಅದನ್ನು ಅಂತ ನಾವು ತಿಳ್ಕೊಳ್ಬೇಕು ಇಲ್ಲಿ. ಅಂಥವುಗಳನ್ನು ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ.
ನೆಕ್ಸ್ಟು ಕೌಂಟಬಲ್ ನೌನ್. ಕೌಂಟಬಲ್ ನೌನ್ ಅಂದರೆ ಏನು? ಕೌಂಟ್ ಮಾಡಲಿಕ್ಕೆ ಆಗುವಂಥದ್ದು, ಅಂದರೆ ಎಣಿಸ್ಲಿಕ್ಕೆ ಆಗುವಂಥದ್ದು. ಅದಕ್ಕೆ ಎಕ್ಸಾಂಪಲ್ಸು ಬೇಕಾದಷ್ಟು ಎಕ್ಸಾಂಪಲ್ಸ್ಗಳು ಸಿಗುತ್ತೆ ನಿಮಗೆ. ಆ್ಯಪಲ್ಸ್ ಆಗಿರ್ಬೋದು, ಪೆನ್ಸ್ ಆಗಿರಬಹುದು, ಅಥವಾ ಆ್ಯಪಲ್ ಅಂತ ಇದ್ರೂ ಕೂಡ ನಾವು ಅದು ಕೌಂಟಬಲ್ ನೌನ್ ಆಗಿ ತೊಗೋಬೇಕು ಸೆಂಟೆನ್ಸಲ್ಲಿ. ಆ್ಯಪಲ್ಸ್ ಇರ್ಬೋದು ಅಥವಾ ಆ್ಯಪಲ್ ಇರ್ಬೋದು, ಪೆನ್ಸಿಲ್ ಇರ್ಬೋದು ಅಥವಾ ಪೆನ್ಸಿಲ್ಸ್ ಇರ್ಬೋದು. ಅವುಗಳನ್ನು ಎಕ್ಸಾಂಪಲ್ ಕೊಟ್ಟು ಇದು ಕೌಂಟಬಲ್ ನೌನ ಅಲ್ವಾ ಅಂತ ಕೇಳಿದ್ರೆ ನಾವು ಅದನ್ನು ಏನು ಮಾಡಬೇಕು? ಕೌಂಟಬಲ್ ನೌನ್ ಆಗಿಯೇ ತೊಗೋಬೇಕು. ಯಾವ ವಸ್ತುಗಳನ್ನು ನಾವು ಕೌಂಟ್ ಮಾಡಬಹುದು ಅಂಥವುಗಳನ್ನು ನಾವು ಕೌಂಟಬಲ್ ನೌನ್ ಅಂತ ಕರಿತಾ ಹೋಗ್ತೀವಿ. ಯಾವ ವಸ್ತುಗಳನ್ನು ನಾವು ಕೌಂಟ್ ಮಾಡಲಿಕ್ಕಾಗೋದಿಲ್ಲ ಅಂಥವುಗಳನ್ನು ನಾವು ನಾನ್ ಕೌಂಟಬಲ್ ನೌನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ಲು ಸಿ. ಅದೇ ರೀತಿ ನಾವೇನು ಮಾಡ್ಬೋದು? ಸ್ನೋವನ್ನು ಕೌಂಟ್ ಮಾಡಲಿಕ್ಕಾಗೋದಿಲ್ಲ. ಅದೇ ರೀತಿ ಮಿಲ್ಕನ್ನು ನಾವು ಕೌಂಟ್ ಮಾಡಲಿಕ್ಕಾಗೋದಿಲ್ಲ. ಅದೇ ರೀತಿ ನಾವೇನು ಮಾಡ್ಬೋದು? ವಾಟರ್ನ ಲೀಟರಲ್ಲಿ ಅಳಿಬೋದು. ಆ ಸೆಂಟೆನ್ಸಲ್ಲಿ ಹೇಗಿದೆ ಅಂತ ತೊಗೋಬೇಕು ನಾವು. ಬರೀ ವಾಟರ್ ಅಂತ ಕೊಟ್ಟರೆ ಅದೇನಾಗಿರುತ್ತೆ? ನಾನ್ ಕೌಂಟಬಲ್ ನೌನ್ ಆಗಿರುತ್ತೆ. ಕೌಂಟಬಲ್ ನೌನ್ ಆಗಬೇಕು ಅಂದರೆ ಇಷ್ಟೇ ಲೀಟರ್ ಅಂತ ಅವ್ರು ಮೆನ್ಷನ್ ಮಾಡಿರಬೇಕು. ಅದೇ ರೀತಿ ಸಿ ಅಂತ ಕೊಟ್ಟರೆ ಇಟ್ಸ್ ಅ ನಾನ್ ಕೌಂಟಬಲ್ ನೌನ್. ಅದೇ ಎಷ್ಟು ಸಿಗಳಿದ್ದಾವೆ ಅಂತ ಕೊಟ್ಟರೆ ಏನಾಗಿರುತ್ತೆ? ಅದು ಕೌಂಟಬಲ್ ನೌನ್ ಆಗಿರುತ್ತೆ. ಅದೇ ರೀತಿ ನಾವೇನು ಮಾಡಿರ್ಬೋದು ಇಲ್ಲಿ? ರೈಸನ್ನು ತೊಗೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ, ಅದನ್ನು ಕೌಂಟ್ ಮಾಡೋಕ್ಕಾಗೋದಿಲ್ಲ. ಬಟ್ ಅದನ್ನೇ 1 ಬ್ಯಾಗ್ ಆಫ್ ರೈಸ್, 2 ಬ್ಯಾಗ್ ರೈಸ್ ಅಂತ ಇದ್ದರೆ ನಾವೇನು ಮಾಡ್ಬೋದು? ಅದನ್ನು ಕೌಂಟ್ ಮಾಡ್ಬೋದು. ಯಾವ ಒಂದು ವಸ್ತುಗಳನ್ನು ನಾವು ಕೌಂಟ್ ಮಾಡಲಿಕ್ಕೆ ಸಾಧ್ಯನೋ ಅದನ್ನು ಕೌಂಟಬಲ್ ನೌನ್ ಅಂತ ಕರಿತೀವಿ. ಯಾವ ವಸ್ತುಗಳನ್ನು ನಾವು ಕೌಂಟ್ ಮಾಡೋಕ್ಕಾಗೋದಿಲ್ಲ ಅದನ್ನು ನಾನ್ ಕೌಂಟಬಲ್ ನೌನ್ ಅಂತ ಕರಿತೀವಿ. ಬಟ್ ಅದರ ಮೆಜರ್ಮೆಂಟ್ ಏನಾದರೂ ಇದ್ದರೆ 1 ಲೀಟರ್ಸ್ 2 ಲೀಟರ್ಸ್ ಅಂತ ಆಗಿರ್ಬೋದು, 1 ಬ್ಯಾಗ್ ರೈಸ್ 2 ಬ್ಯಾಗ್ಸ್ ಆಫ್ ರೈಸ್ ಅಂತ ಆಗಿರ್ಬೋದು. ಅಂಥವುಗಳಿದ್ದರೆ ಆ ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ಕೌಂಟಬಲ್ ನೌನ ಅಥವಾ ನಾನ್ ಕೌಂಟಬಲ್ ನೌನ ಅನ್ನುವಂಥದ್ದು. ನೆಕ್ಸ್ಟ್ ಕಾಂಪೌಂಡ್ ನೌನ್ ಅನ್ನುವಂಥದ್ದು 2 or more ವರ್ಡ್ಸಿಂದ ಏನಾಗಿರುತ್ತೆ? ಅದು ಕಂಬೈನ್ ಆಗಿರುತ್ತೆ. ಅಂದರೆ 2 or more ವರ್ಡ್ಸಿಂದ ಅದೇನಾಗಿರುತ್ತೆ? ಒಂದು ವರ್ಡ್ ಆಗಿ ಫಾರ್ಮ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಸೀ ಫುಡ್ ಅನ್ನುವಂಥದ್ದು, ಸಿ ಅನ್ನುವಂತಹ ವರ್ಡೇ ಬೇರೆ, ಫುಡ್ ಅನ್ನುವಂತಹ ವರ್ಡೇ ಬೇರೆ. ಆ ಎರಡು ವರ್ಡ್ಗಳಿಂದ ಸೇರಿಕೊಂಡು ಏನಾಗಿರುತ್ತೆ? ಕಾಂಪೌಂಡ್ ನೌನ್ ಅನ್ನುವಂಥದ್ದಾಗಿರುತ್ತೆ. ಅದೇ ರೀತಿ ಸ್ನೋ ಅನ್ನುವಂಥದ್ದೇ ಬೇರೆ, ಬಾಲ್ ಅನ್ನುವಂಥದ್ದೇ ಬೇರೆ. ಆ ಎರಡು ವರ್ಡ್ಗಳು ಸೇರಿ ಏನಾಗಿರುತ್ತೆ? ಕಾಂಪೌಂಡ್ ನೌನ್ ಆಗಿರುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ಯಾವುದು? ಟೆಕ್ಸ್ಟ್ ಬುಕ್ಕನ್ನು ತಗೊಂಡ್ರೆ ಟೆಕ್ಸ್ಟ್ ಅನ್ನುವಂಥದ್ದೇ ಬೇರೆ, ಬುಕ್ ಅನ್ನುವಂಥದ್ದೇ ಬೇರೆ. ಎರಡೂ ವರ್ಡ್ಗಳು ಸೇರಿ ಏನಾಗಿದೆ ಇಲ್ಲಿ? ಟೆಕ್ಸ್ಟ್ ಬುಕ್ ಅನ್ನುವಂಥದ್ದಾಗಿದೆ. ಅದೇ ರೀತಿ ಪೆನ್ಸಿಲನ್ನು ತಗೊಂಡ್ರೆ ನಾವು ಪೆನ್ ಅನ್ನುವಂಥದ್ದೇ ಒಂದು ಮೀನಿಂಗ್ಫುಲ್ ವರ್ಡು, ಪೆನ್ಸಿಲ್ ಅನ್ನುವಂಥದ್ದೇ ಮೀನಿಂಗ್ಫುಲ್ ವರ್ಡು. ಅದೇ ರೀತಿ ಪೆನ್ನು ಮತ್ತು ಪೆನ್ಸಿಲ್ ಎರಡು ವಸ್ತುಗಳು. ಆ ಎರಡು ವಸ್ತುಗಳು ಸೇರಿ ಎರಡು ವರ್ಡ್ಗಳು ಸೇರಿ ಏನಾಗಿದೆ ಇಲ್ಲಿ? ಕಾಂಪೌಂಡ್ ನೌನ್ ಆಗಿದೆ. ಸನ್ಫ್ಲವರ್ ನೆಕ್ಸ್ಟ್ ಎಕ್ಸಾಂಪಲ್. ಸನ್ ಅನ್ನುವಂಥದ್ದೇ ಬೇರೆ, ಫ್ಲವರ್ ಅನ್ನುವಂಥದ್ದೇ ಬೇರೆ. ಎರಡು ವರ್ಡ್ಗಳು ಸೇರಿ ಆಗಿರುವಂಥದ್ದು ಏನಾಗಿದೆ ಇಲ್ಲಿ? ಕಾಂಪೌಂಡ್ ನೌನ್ ಆಗಿದೆ. ಕಾಂಪೌಂಡ್ ನೌನ್ ಅಂದರೆ ಏನು? ಕಾಂಪೌಂಡ್ ನೌನ್ ಈಸ್ ಮೇಡ್ ಅಪ್ ಆಫ್ 2 or more ಸ್ಮಾಲರ್ ವರ್ಡ್ಸ್ ಯಾವುದಾಗಿರಬೇಕು? ಮೀನಿಂಗ್ಫುಲ್ ವರ್ಡ್ಸ್ ಆಗಿರಬೇಕು. ಭಾಗಶಃ ಅಥವಾ ಬಹುತೇಕ ಸಮಯದಲ್ಲಿ ಅವುಗಳೇನಾಗಿರುತ್ತೆ? ಎರಡು ನಾಮಪದಗಳಿಂದನೇ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ಲು ಸಿ ಅನ್ನುವಂಥದ್ದು ಒಂದು ನಾಮಪದ, ಫುಡ್ ಅನ್ನುವಂಥದ್ದು ಒಂದು ನಾಮಪದ, ಸ್ನೋ ಅನ್ನುವಂಥದ್ದು ಒಂದು ನಾಮಪದ, ಬಾಲ್ ಅನ್ನುವಂಥದ್ದು ಒಂದು ನಾಮಪದ. ಟೆಕ್ಸ್ಟ್ ಬುಕ್ಕಲ್ಲಿ ಟೆಕ್ಸ್ಟ್ ಅನ್ನುವಂಥದ್ದು ಒಂದು ನಾಮಪದ, ಬುಕ್ ಅನ್ನುವಂಥದ್ದು ಒಂದು ನಾಮಪದ. ಅದೇ ರೀತಿ ಪೆನ್ಸಿಲ್ ತೊಗೊಳ್ರಿ, ಪೆನ್ ಅನ್ನುವಂಥದ್ದು ಒಂದು ನಾಮಪದ, ಪೆನ್ಸಿಲ್ ಅನ್ನುವಂಥದ್ದು ಒಂದು ನಾಮಪದ. ಅದೇ ರೀತಿ ಸನ್ಫ್ಲವರನ್ನು ತೊಗೊಳ್ರಿ, ಸನ್ ಅನ್ನುವಂಥದ್ದು ಒಂದು ನಾಮಪದ, ಅದೇ ರೀತಿ ಫ್ಲವರ್ ಅನ್ನುವಂಥದ್ದು ಒಂದು ನಾಮಪದ. ಎರಡು ನಾಮಪದಗಳು ಅಂತನಾದರೂ ಅಂದ್ಕೊಳ್ಳಿ ನೀವು. ಎರಡು ನಾಮಪದಗಳು ಅಥವಾ 2 or more ಮೀನಿಂಗ್ಫುಲ್ ವರ್ಡ್ಸಿಂದ ಆಗಿರುವಂತಹ ನಾಮಪದಗಳನ್ನು ನಾವು ಏನು ಮಾಡ್ತೀವಿ? ಕಾಂಪೌಂಡ್ ನೌನ್ ಅಂತೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟು ಸಿಂಗ್ಯುಲರ್ ನೌನ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸಿಂಗ್ಯುಲರ್ ಅಂದರೆ ಏನು? ಏಕವಚನ. ಒಂದೇ ಒಂದು ವಸ್ತು, ಒಂದೇ ಒಂದು ಅನಿಮಲ್ಲು, ಒಂದೇ ಒಂದು ಬರ್ಡು, ಒಬ್ಬನೇ ಪರ್ಸನ್ನು ಇರುವಂಥವುಗಳನ್ನು ನಾವು ಸಿಂಗ್ಯುಲರ್ ನೌನ್ ಅಂತ ಕರಿತೀವಿ. ಎಕ್ಸಾಂಪಲ್ಲು ಡಾಗ್, ಅದೇ ರೀತಿ ಕ್ಯಾಟ್, ಟೈಗರ್ ಅಥವಾ ಒಬ್ಬ ಪರ್ಸನ್ನು ಅಂಥವ್ರುಗಳನ್ನು ನಾವು ಸಿಂಗ್ಯುಲರ್ ನೌನ್ ಅಂತ ಕರಿತೀವಿ. ಪ್ಲೂರಲ್ ನೌನ್ ಅಂದರೆ ಏನು? ಒಂದಕ್ಕಿಂತ ಹೆಚ್ಚು ಅನಿಮಲ್ಸ್ ಆಗಿರ್ಬೋದು, ಒಂದಕ್ಕಿಂತ ಹೆಚ್ಚು ಪ್ರಾಣಿಗಳು, ಒಂದಕ್ಕಿಂತ ಹೆಚ್ಚು ಬರ್ಡ್ಗಳು ಇರುವಂಥವುಗಳನ್ನು ನಾವು ಪ್ಲೂರಲ್ ನೌನ್ ಅಂತ ಕರಿತೀವಿ. ಎಕ್ಸಾಂಪಲ್ ಏನು ತಗೋಬೋದು ನಾವು? ಡಾಗ್ಸ್ ಆಗಿರ್ಬೋದು, ಫಿಶ್ ಅನ್ನುವಂಥದ್ದು ಇಟ್ ಈಸ್ ಬೋತ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್. ಅದು ಸಿಂಗ್ಯುಲರ್ ಕೂಡ ಹೌದು, ಪ್ಲೂರಲ್ ಕೂಡ ಹೌದು. ಸಿಂಗ್ಯುಲರಲ್ಲಿ ಫಿಶ್ ಅನ್ನುವಂಥದ್ದು ಸಿಂಗ್ಯುಲರ್ ಆಗಿರುತ್ತೆ. ಪ್ಲೂರಲಲ್ಲಿ ಫಿಶ್ ಅನ್ನುವಂಥದ್ದು ಅದು ಕೂಡ ಏನಾಗಿರುತ್ತೆ? ಅಲ್ಲಿ ಪ್ಲೂರಲ್ ಆಗಿರುತ್ತೆ. ಬಟ್ ಫಿಶ್ ಅಂತ ನಾವು ಸಾಮಾನ್ಯವಾಗಿ ಫಿಶರ್ಸ್ ಅಂತ ಯೂಸ್ ಮಾಡಿದ್ದೀವಿ ಅಂತ ಅಂದರೆ ಫಿಶ್ ಅನ್ನೋದರ ಬದಲು ಬೇರೆ ಬೇರೆ ಫಿಶ್ ಫ್ಯಾಮಿಲಿ ಇರುತ್ತಲ್ವ, ಅವುಗಳೆಲ್ಲವೂ ಸೇರಿ ಏನಾಗಿರುತ್ತೆ? ಅಲ್ಲಿ ಫಿಶಸ್ ಆಗಿರುತ್ತೆ. ಫಿಶಸ್ ಅಂತ ವರ್ಡ್ ಇದ್ದರೆ ಏನಾಗಿರುತ್ತೆ? ಅಲ್ಲಿ ಮೋರ್ ದ್ಯಾನ್ ಒನ್ ಫಿಶ್ ಫ್ಯಾಮಿಲಿ ಇರುತ್ತೆ ಅಲ್ಲಿ. ಬಟ್ ಫಿಶ್ ಅನ್ನುವಂಥದ್ದು ಬೋತ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್, ಅದನ್ನು ನೆನ್ಪಿಟ್ಕೊಳ್ಳಿ ನೀವು. ಅದನ್ನು ಬಿಟ್ಟರೆ ನಾವು ಕ್ಯಾಟ್ಸ್ ಮತ್ತು ಡಾಗ್ಸ್ ಅನ್ನುವಂಥದ್ದು ಇವುಗಳನ್ನು ನಾವು ಸಿಂಗ್ಯುಲರ್ ನೌನ್ ಮತ್ತು ಪ್ಲೂರಲ್ ನೌನ್
ನೌನ್ ಆಗಿ ತಗೋಬೋದು. ಒಂದು ವಸ್ತು ಒಂದು ಪ್ರಾಣಿ, ಡಾಗ್ಸ್ ಅಂತ ಅಂದರೆ ಪ್ಲೂರಲ್ ನೌನ್. ಅದೇ ರೀತಿ ಕ್ಯಾಟ್ಸ್ ಅಂತ ಅಂದರೆ ಪ್ಲೂರಲ್ ನೌನ್. ಸಿಂಗ್ಯುಲರ್ ನೌನ್ ಅಂದರೆ ಕ್ಯಾಟ್ ಅನ್ನುವಂಥದ್ದು ಸಿಂಗ್ಯುಲರ್ ನೌನ್. ಬರೀ ನೌನ್ ಯಾವುದು ಅಂತ ಕೇಳೋ ಬದಲು ಇದರಲ್ಲಿ ಸಿಂಗ್ಯುಲರ್ ನೌನ್ ಯಾವುದು, ಪ್ಲೂರಲ್ ನೌನ್ ಯಾವುದು ಅಂತಲೂ ಕೇಳ್ಬೋದು. ಹಾಗಾಗಿ ಹೇಳ್ತಾ ಇದ್ದೀನಿ, ಕ್ಯಾಟ್ಸ್ ಅಂದರೆ ಪ್ಲೂರಲ್ ನೌನ್, ಕ್ಯಾಟ್ ಅಂದರೆ ಸಿಂಗ್ಯುಲರ್ ನೌನ್. ಡಾಗ್ಸ್ ಅಂದರೆ ಪ್ಲೂರಲ್ ನೌನ್, ಡಾಗ್ ಅನ್ನುವಂಥದ್ದು ಸಿಂಗ್ಯುಲರ್ ನೌನ್ ಆಗಿರುತ್ತೆ. ನೆಕ್ಸ್ಟ್ ಕಲೆಕ್ಟಿವ್ ನೌನ್. ಕಲೆಕ್ಟಿವ್ ನೌನ್ ಅಂದರೆ ಏನು? ಕಲೆಕ್ಟಿವ್ ನೌನ್ ರೆಫರ್ಸ್ ಟು ಎ ಗ್ರೂಪ್ ಆಫ್ ಥಿಂಗ್ಸ್. ಫಾರ್ ಎಕ್ಸಾಂಪಲ್, ಬಂಚ್ ಅನ್ನುವಂಥದ್ದು ಕಲೆಕ್ಟಿವ್ ನೌನ್. ಯಾಕೆ ಕಲೆಕ್ಟಿವ್ ನೌನ್? ಬಂಚನ್ನು ಕೀಸನ್ನು ನಾವೇನು ಮಾಡ್ತೀವಿ, ಜಾಸ್ತಿ ಕೀಸ್ಗಳಿದ್ದರೆ ನಾವು ಅದನ್ನು ಬಂಚ್ ಆಫ್ ಕೀಸ್ ಅಂತ ಕರಿತೀವಿ. ಅಂದರೆ ಆ ಕೀಸ್ಗಳೆಲ್ಲ ಸೇರಿ, ಎಲ್ಲ ಬೀಗದ ಕೈಗಳೆಲ್ಲ ಸೇರಿ ಏನಾಗಿರುತ್ತೆ, ಅಲ್ಲಿ ಏನಾಗಿರುತ್ತೆ, ಬಂಚ್ ಆಗಿರುತ್ತೆ. ಹಾಗಾಗಿ ಬಂಚ್ ಅನ್ನುವಂಥದ್ದು ಕಲೆಕ್ಟಿವ್ ನೌನ್. ನಿಮಗೆ ಕೇಳ್ಬೋದು, ಬಂಚ್ ಅನ್ನುವಂಥದ್ದು ನೌನ ಅಥವಾ ಕಲೆಕ್ಟಿವ್ ನೌನ ಅಂತ ಆಪ್ಷನಲ್ಲಿದ್ದರೆ ನೀವು ಕಲೆಕ್ಟಿವ್ ನೌನನ್ನೇ ಹಾಕಬೇಕು. ಅದೇ ರೀತಿ ಫ್ಲಾಕ್ ಅಂತ ಇತ್ತಪ್ಪ, ಫ್ಲಾಕ್ ಆಫ್ ಶೀಪ್ ಅಂತ ಕರಿತೀವಿ ನಾವು. ಶೀಪ್ಸ್ಗಳು ಮೋರ್ ದ್ಯಾನ್ ಒನ್ ಶೀಪ್ ಏನಾದರೂ ಅಲ್ಲಿದ್ದು, ಜಾಸ್ತಿ ಶೀಪ್ಸ್ಗಳಲ್ಲಿದ್ದು, ಅದೇ ರೀತಿ ನಾವು ಅದನ್ನು ಫ್ಲಾಕ್ ಆಫ್ ಶೀಪ್ ಅಂತ ಕರಿತೀವಿ. ಫ್ಲಾಕ್ ಅನ್ನುವಂಥದ್ದು ಏನಾಗಿರುತ್ತೆ, ಇಲ್ಲಿ ಕಲೆಕ್ಟಿವ್ ನೌನ್ ಆಗಿರುತ್ತೆ. ಅದೇ ರೀತಿ ಫ್ಯಾಮಿಲಿ ಅಂತ ಕೊಟ್ಬಿಟ್ಟು ಇದು ಯಾವ ರೀತಿಯಾದಂತಹ ನೌನ್ ಅಂತ ಕೇಳಿದ್ರೆ ನೀವು ಕಲೆಕ್ಟಿವ್ ನೌನ್ ಅಂತ ಹಾಕಬೇಕು. ಯಾಕೆ ಅಂತ ಅಂದರೆ ಇಟ್ ಈಸ್ ಎ ಫ್ಯಾಮಿಲಿ ಅನ್ನುವಂಥದ್ದು ಗ್ರೂಪ್ ಆಫ್ ಪೀಪಲ್, ಒಂದೇ ಫ್ಯಾಮಿಲಿಯ ಗ್ರೂಪ್ ಆಫ್ ಪೀಪಲಿಂದ ಏನಾಗಿರುತ್ತೆ, ಅದು ಫ್ಯಾಮಿಲಿ ಆಗಿರುತ್ತೆ, ಒಂದೇ ಕುಟುಂಬ. ಅದೇ ರೀತಿ ಮಾಬ್ ಅನ್ನುವಂಥದ್ದು, ಮಾಬಲ್ಲಿ ಸುಮಾರು ಪೀಪಲ್ಗಳಿರ್ತಾರೆ, ಹಾಗಾಗಿ ಅದನ್ನು ನಾವು ಕಲೆಕ್ಟಿವ್ ಆಗಿ ಮಾಬ್ ಅಂತ ಕರಿತೀವಿ. ಕ್ರೌಡ್ ಅನ್ನುವಂಥದ್ದು ಹಾಗೆ, ಎಷ್ಟೋ ಜನಗಳು ಸೇರಿ ಕ್ರೌಡ್ ಆಗುತ್ತೆ. ಹಾಗಾಗಿ ಕಲೆಕ್ಟಿವ್ ಆಗಿ ಗುಂಪಿನಲ್ಲಿ ಹೇಳುವಂತಹ ನಾಮಪದಗಳನ್ನು ನಾವು ಕಲೆಕ್ಟಿವ್ ನೌನ್ಸ್ ಅಂತ ಕರಿತೀವಿ. ಈ ಎಲ್ಲ ವರ್ಡ್ಸ್ಗಳನ್ನು ನಾವು ಸಬ್ಜೆಕ್ಟ್ ಆಗಿಯೂ ಯೂಸ್ ಮಾಡ್ಬೋದು, ಆಬ್ಜೆಕ್ಟ್ ಆಗಿಯೂ ಯೂಸ್ ಮಾಡ್ಬೋದು. ಬಟ್ ಆ ಸೆಂಟೆನ್ಸಲ್ಲಿ ಅದು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅನ್ನೋದ್ರ ಮೇಲೆ ಅದು ನೌನ ಅಲ್ವಾ ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗಬೇಕು. ಬಟ್ ಕಲೆಕ್ಟಿವ್ ನೌನ್ ಅನ್ನುವಂಥದ್ದು ಏನಾಗಿರುತ್ತೆ, ಗ್ರೂಪ್ ಆಫ್ ಕೀಸ್ ಆಗಿರುತ್ತೆ. ಬಂಚ್ ಅನ್ನುವಂಥದ್ದು ಏನು ಮೋರ್ ದ್ಯಾನ್ 1 or 2 or 3 ಶೀಪ್ಗಳು ಸೇರಿ ಏನಾಗಿರುತ್ತೆ, ಫ್ಲಾಕ್ ಆಗಿರುತ್ತೆ. ಫ್ಯಾಮಿಲಿ ಅನ್ನುವಂಥದ್ದು ಮೋರ್ ದ್ಯಾನ್ 1 ಪರ್ಸನ್, ಅಂದರೆ ಒಂದೇ ಕುಟುಂಬದ ಸುಮಾರು ವ್ಯಕ್ತಿಗಳು ಸೇರಿ ಫ್ಯಾಮಿಲಿ ಆಗುತ್ತೆ. ಅದೇ ರೀತಿ ಮಾಬ್ ಅಥವಾ ಕ್ರೌಡ್ ಅನ್ನುವಂಥದ್ದು ಜನಗಳು ಸೇರಿ ಆಗಿರುತ್ತೆ. ಇವುಗಳನ್ನು ನಾವು ಕಲೆಕ್ಟಿವ್ ಆಗಿ, ಅಂದರೆ ಗ್ರೂಪ್ ಆಗಿ ಏನಂತ ಕರಿತೀವಿ, ಕಲೆಕ್ಟಿವ್ ನೌನ್ ಅಂತ ಕರಿತಾ ಹೋಗ್ತೀವಿ. ನಿಮ್ಮೆಲ್ಲರಿಗೂ ಟೈಪ್ಸ್ ಆಫ್ ನೌನ್ ಬಗ್ಗೆ ಇದ್ದಂತಹ ಡೌಟ್ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಅರ್ಥ ಮಾಡಿಕೊಂಡು ಓದುವ ಪ್ರಯತ್ನವನ್ನು ಮಾಡಿ. ಇದೊಂದು ವಿಡಿಯೋವನ್ನು ನೀವು ಕರೆಕ್ಟಾಗಿ ಅರ್ಥೈಸ್ಕೊಂಡಿದ್ದೀರಾ ಅಂದರೆ ನೌನ್ ಬಗ್ಗೆ ನೀವು ಇನ್ಯಾವುದೇ ವಿಡಿಯೋ ನೋಡುವಂಥ ಅವಶ್ಯಕತೆ ಇರೋದಿಲ್ಲ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಹೆಲ್ಪ್ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು.